ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ ಕೀರ್ತನೆಗಳು 46:1. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಆಮೇನ್. ಪ್ರಿಯ ದೇವರ ಮಕ್ಕಳೇ, ಈ ದಿನ ದೇವರು ನಮಗೆ ಬಲಪಡಿಸಲು ಹೇಳುತ್ತಿರುವ ಮಾತು, ಇಕ್ಕಟ್ಟಿನಲ್ಲಿ ನಾನೇ ವಿಶೇಷ ಸಹಾಯಕನು ಎಂಬುದಾಗಿ. ಹಲ್ಲೆಲೂಯ. ಪ್ರಿಯರೇ, ಈ ದಿನ ನೀವು ಬೆಳಗ್ಗೆ ಎದ್ದೇಳ್ಬೇಕಾದ್ರೇನೆ ಯಾವುದೋ ಒಂದು ಇಕ್ಕಟ್ಟಲ್ಲಿ ಎದ್ದಿದ್ದೀರಾ. ನಿಮ್ಮ ಜೀವನ ಯಾವುದೋ ಒಂದು ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದೆ. ಯಾವುದೋ ಒಂದು ವಿಷಯದಲ್ಲಿ ನೀವು ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಕಾಣಲ್ಪಡ್ತಾ ಇದ್ದೀರಾ. ಹಲ್ಲೆಲೂಯ. ಚಿಂತೆ ಮಾಡ್ಬೇಡ್ರಿ. ಆ ಇಕ್ಕಟ್ಟಾದ ಪರಿಸ್ಥಿತಿಯನ್ನ, ಆ ಕಾರ್ಯಗಳನ್ನ ಬದಲಾಯಿಸೋದಕ್ಕೆ ಯೇಸು ಕ್ರಿಸ್ತನು ನಿಮಗೆ ಒಬ್ಬ ವಿಶೇಷ ಸಹಾಯಕನಾಗಿದ್ದಾರೆ. ಹಲ್ಲೆಲೂಯ. ನೀವು ನಂಬೋದಾದ್ರೆ ಆಮೇನ್ ಎಂಬುದಾಗಿ ಹೇಳ್ರಿ. ಖಂಡಿತ ನಿಮ್ಮ ಎಲ್ಲ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಆತನು ಬರೀ ಸಹಾಯಕನಾಗಿ ಅಲ್ಲ, ಅಲ್ಲಿ ವಾಕ್ಯ ಹೇಳಲ್ಪಟ್ಟಿದೆ, ಆತನು ವಿಶೇಷ ಸಹಾಯಕನಾಗಿದ್ದಾನೆ. ಆಮೇಲೆ ವಿಶೇಷ, ಒಂದು ಸ್ಪೆಷಲ್ ಆಗಿ. ಹಲ್ಲೆಲೂಯ. ಎಲ್ಲರೂ ಸಹಾಯ ಮಾಡ್ಬೋದು, ಅಂದ್ರೆ ಎಲ್ಲ ಮಾಡೋ ಸಹಾಯ ನಾರ್ಮಲ್ ಆಗಿರುತ್ತೆ. ಆದರೆ ನನ್ನ ಯೇಸು ಸ್ವಾಮಿ ಮಾಡೋ ಸಹಾಯ ಅದು ಸ್ಪೆಷಲ್ ಆಗಿರುತ್ತೆ, ವಿಶೇಷ ಸಹಾಯಕನಾಗಿ ಎಂಬುದಾಗಿ ಹೇಳಲ್ಪಟ್ಟಿದೆ. ನೋಡ್ರಿ, ಒಂದು ಉದಾಹರಣೆಗೆ ನಾವು ಯೋಚಿಸೋಣ. ಒಂದು ಇಕ್ಕಟ್ಟಾದ ಪರಿಸ್ಥಿತಿ ಅನ್ನೋದಾದ್ರೆ, ಈಗ ಎಲ್ಲೋ ಒಂದು 4 ಜನ ನಾವು ದಿನನಿತ್ಯ ನ್ಯೂಸ್ ಗಳನ್ನ ನೋಡ್ತಾ ಇರ್ತೇವೆ. ಈಗ ಒಂದು 4 ಜನ ಯಾರಾದ್ರೂ ಸ್ನೇಹಿತರು ಈಜಾಡ್ಲಿಕ್ಕೆ ಯಾವುದಕ್ಕೋ ಒಂದಕ್ಕೆ ನೀರಿಗೆ ಹೋಗ್ತಾರೆ. ಅಲ್ಲಿ ಏನಾಗುತ್ತೆ, ನೀರಲ್ಲಿ ಈಜಾಡ್ಬೇಕಾದ್ರೆ ಯಾವ್ದೊಂದು ಸುಳಿನೇ ಬರುತ್ತೆ, ಇಲ್ಲಿ ಯಾವ್ದೋ ಒಂದು ಆಳಕ್ಕಿನ ಒಬ್ಬ ವ್ಯಕ್ತಿ ಹೋಗ್ಬಿಡ್ತಾನೆ. ಅಷ್ಟು ದೂರ ಹೋದ್ಮೇಲೆ ಅವ್ರು ಪ್ರಯತ್ನ ಮಾಡ್ತಾರೆ, ಅವ್ನ ಹೇಗಾದ್ರೂ ಉಳಿಸ್ಕೋಬೇಕು, ಅವನ್ನ ಕಾಪಾಡ್ಬೇಕು, ಅವನ್ನ ಎಳ್ಕೋಬೇಕು ಎಂಬುದಾಗಿ ಪ್ರಯತ್ನ ಮಾಡ್ತಾರೆ ಜೊತೆಗಿರುವ ಸ್ನೇಹಿತರು. ಆದ್ರೆ ಇನ್ನು ಆಗೋದಿಲ್ಲ, ಅವನು ಮುಳುಗೋಗ್ತಾನೆ, ಅವನ್ನ ಕಾಪಾಡಕ್ ಹೋದ್ರೆ ನಾವು ಮುಳುಗೋಗ್ತೀವಿ ಅನ್ನೋ ಒಂದು ಸಂದರ್ಭ ಬರ್ಬೇಕಾದ್ರೆ ಇನ್ನು ಯಾರು ಸಹಾಯ ಮಾಡೋದಿಲ್ಲ, ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಅಲ್ಲೆಲ್ಲೂಯ. ಕಳೆದ ಒಂದು ದಿನದಲ್ಲಿ ನ್ಯೂಸ್ ನಲ್ಲಿ ನಾವು ನೋಡ್ತಾ ಇದ್ವಿ, ಒಂದೇ ಕುಟುಂಬದ 6 ಜನರು ನೀರಿನಲ್ಲಿ ಆಟ ಆಡ್ಲಿಕ್ಕೆ ಹೋಗಿ ಸತ್ತು ಹೋದ್ರು ಎಂಬುದಾಗಿ. ಆದರೆ ಆ ಕುಟುಂಬಕ್ಕೆ ಸೇರಿದ ಒಂದು ಚಿಕ್ಕ ಹುಡುಗ ಮತ್ತೆ ಇನ್ನೊಂದು ವ್ಯಕ್ತಿ ಫೋಟೋಗಳನ್ನ ತೆಗಿತಾ ಇದ್ರು, ವಿಡಿಯೋಗಳನ್ನ ಮಾಡ್ತಾ ಇದ್ರು. ಅವ್ರು ಅಲ್ಲೇ ಪಕ್ಕದಲ್ಲಿ ಹತ್ರದಲ್ಲಿ ನಿಂತ್ಕೊಂಡಿದ್ರು. ಆದ್ರೆ ಆ 6 ಜನರು ಮುಳುಗುವಾಗ, 6 ಜನರು ಸತ್ತು ಹೋಗೋ ಪರಿಸ್ಥಿತಿ ಬಂದಾಗ, ಆ ಇಕ್ಕಟ್ಟಿನ ವೇಳೆಯಲ್ಲಿ ಆ ಮನೆಯ ವ್ಯಕ್ತಿನ ಅವ್ರಿಗೆ ಸಹಾಯ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಲ್ಲೆಲೂಯ. ಆದರೆ ಎಲ್ಲರ ಸಹಾಯ ಒಂದು ನಾರ್ಮಲ್ ಆಗಿರುತ್ತೆ. ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಇಕ್ಕಟ್ಟಿನಲ್ಲಿ ಯೆಹೋವ ನಮಗೆ ವಿಶೇಷ ಸಹಾಯಕನಾಗಿದ್ದಾರೆ. ಹಲ್ಲೆಲೂಯ. ನೋಡ್ರಿ, ಈಗ ನಮ್ಮ ಶರೀರದಲ್ಲಿ ಏನಾದ್ರೂ ಒಂದು ಕಾಯಿಲೆ ಬಂತು ಅಂತ ಅಂದ್ರೆ ನಾವೇನ್ ಮಾಡ್ತೀವಿ, ಮೊದಲನೇದಾಗಿ ಕ್ಲಿನಿಕ್ಗೆ ಹೋಗ್ತೀವಿ, ಅಂದ್ರೆ ಚಿಕ್ಕದ ಯಾವ್ದಾದ್ರು ಒಂದು ವೈದ್ಯರ ಬಳಿಗೆ ಹೋಗ್ತೇವೆ. ಅಲ್ಲಿ ಆ ಕಾಯಿಲೆ ವಾಸಿ ಆಗ್ಲಿಲ್ಲ ಅಂದ್ರೆ ಅದರ ನಂತರ ಬ್ಲಡ್ ಟೆಸ್ಟ್ ಮಾಡ್ತಾರೆ, ಅದರ ನಂತರ ಇನ್ನೊಂದು ಡಾಕ್ಟರ್ ಹತ್ರ ಹೋಗಕ್ ಹೇಳ್ತಾರೆ. ಹಾಗೆ ಹೋಗ್ತಾ ಹೋಗ್ತಾ ಪರ್ಟಿಕ್ಯುಲರ್ ಆಗಿ, ಅಂದ್ರೆ ವಿಶೇಷವಾಗಿ ನಮ್ಗೆ ನಮ್ಮ ಶರೀರದಲ್ಲಿ ಯಾವ ಅಂಗ ಗಾಯಗೊಂಡಿದ್ಯೋ, ಯಾವ್ದು ಬಲಹೀನ ಆಗಿದ್ಯೋ ಅದಕ್ಕೆ ಅಂತಾನೆ ಒಬ್ರು ಸ್ಪೆಷಲ್ ಡಾಕ್ಟರ್ ಇರ್ತಾರೆ. ಅಲ್ಲೆಲ್ಲೂಯ. ಈಗ ನಾರ್ಮಲಿ ನೋಡೋ ಡಾಕ್ಟರ್ ಅದಕ್ಕೆ ನೋಡೋದಕ್ಕಾಗೋದಿಲ್ಲ, ಅದಕ್ಕೆ ಅಂತಾನೆ ನೋಡಿ, ಕೆಲವರು ಕಿಡ್ನಿ ಡಾಕ್ಟರ್ಸ್ ಇರ್ತಾರೆ, ಹಾರ್ಟ್ ಡಾಕ್ಟರ್ಸ್ ಇರ್ತಾರೆ, ಕಣ್ಣು ಡಾಕ್ಟರ್ಸ್ ಇರ್ತಾರೆ, ಅದಕ್ಕಾಗಿ ಸ್ಪೆಷಲ್ ಆಗಿ ಅವ್ರು ಓದಿರ್ತಾರೆ. ಆಗ ಅಂತ ಸ್ಪೆಷಲ್ ಡಾಕ್ಟರ್ ಹತ್ರ ಏನ್ ಮಾಡ್ತಾರೆ, ನಮ್ಮನ್ನ ಕಳುಹಿಸ್ಕೊಡ್ತಾರೆ. ಅಲ್ಲೆಲ್ಲೂಯ. ಅದಕ್ಕೆ ಇಲ್ಲಿ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಇಕ್ಕಟ್ಟಾದ ಪರಿಸ್ಥಿತಿ ಅನ್ನುವಾಗ ಎಲ್ಲ ಮನುಷ್ಯರು ಕೈ ಬಿಟ್ರು ಒಂದು ವಿಶೇಷವಾದ ಸಹಾಯ ಇದೆ. ಹಲ್ಲೆಲೂಯ. ನೋಡಿ, ನಾರ್ಮಲ್ ಡಾಕ್ಟರ್ಗಳಿಗೆ ಕೆಲವು ವಿಷಯದಲ್ಲಿ ಅವ್ರು ಏನು ಮಾಡಕ್ಕಾಗಲ್ಲ. ಖಂಡಿತ ಅದಕ್ಕೊಂದು ಸ್ಪೆಷಲ್ ಡಾಕ್ಟರ್ ಬೇಕೇ ಬೇಕು, ಅದಕ್ಕಾಗಿ ಓದಿರೋರು ಬೇಕೇ ಬೇಕು. ಅದೇ ರೀತಿಯಾಗಿ ಇಲ್ಲಿ ಯೇಸು ಸ್ವಾಮಿ ವಾಕ್ಯ ಹೇಳ್ತಾ ಇದೆ, ಇಕ್ಕಟ್ಟಲ್ಲಿ ನಾನು ವಿಶೇಷ ಸಹಾಯಕನಾಗಿದ್ದೇನೆ ಎಂಬುದಾಗಿ. ಆ ವಿಶೇಷ ಸಹಾಯಕನನ್ನ ಪ್ರಿಯರೇ, ಇದುವರೆಗೂ ನೀವು ಕರ್ದಿಲ್ಲ ಅನ್ನೋದಾದ್ರೆ, ಇವತ್ತು ನೀವು ಈ ವಾಕ್ಯಗಳನ್ನ ಕೇಳಿದ ನಂತರ ಕೂತ್ಕೊಂಡು ಇಲ್ಲ ನಿಂತ್ಕೊಂಡು ಅಡಿಗೆ ಮಾಡ್ತಾನೋ, ನಡ್ಕೊಂಡು, ಇಲ್ಲ ನೀವು ಬಸ್ಸಲ್ಲಿ ಹೋಗ್ತಾ ಇರ್ಬೋದು, ಇಲ್ಲ ನೀವು ಒಂದು ಟ್ರಾವೆಲ್ ಮಾಡ್ತಾ ಇರ್ಬೋದು, ಯಾವ ಪರಿಸ್ಥಿತಿಯಲ್ಲಿ ಆದ್ರೂ ಇರ್ರಿ, ಪರವಾಗಿಲ್ಲ. ಒಂದೇ ಒಂದು ಸಾರಿ ನಿಮಗಿರುವ ಇಕ್ಕಟ್ಟು ಎಂತದೈನ ಆಗಿರ್ಲಿ, ಇಂಥದ್ದೇ ಅಂತ ಇಲ್ಲ, ಯಾವ ಇಕ್ಕಟ್ಟಾದ್ರೂ ಆಗಿರ್ಲಿ, ನೀವೊಂದು ಸಾರಿ ಈ ಸ್ಪೆಷಲ್ ಡಾಕ್ಟರ್ನ ಕರೀರಿ. ಅಲ್ಲೆಲ್ಲೂ ಯಾರು ಹೇಳಿದ್ದಾರೆ, ನಾನು ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ವಿಶೇಷ ಸಹಾಯಕನಾಗಿದ್ದೇನೆ ಎಂಬುದಾಗಿ. ಅವರನ್ನ ನೋಡಿ ಕರೀರಿ, ಯೇಸುವೆ ನನಗೆ ಇಕ್ಕಟ್ಟನ್ನ ತೆಗೆದು ಹಾಕ್ರಿ ಅಪ್ಪ, ಈ ಇಕ್ಕಟ್ಟಲ್ಲಿ ನನ್ನ ಬಿಡಿಸ್ರಿ ಅಪ್ಪ, ನನಗೆ ಒಂದು ಬಿಡುಗಡೆಯನ್ನ ಕೊಡ್ರಿ ಅಪ್ಪ, ನನಗೊಂದು ವಿಶಾಲತೆಯನ್ನು ಕೊಡ್ರಿ ಅಪ್ಪ ಎಂಬುದಾಗಿ ಮನಸಾರೆ ಪ್ರಿಯರೇ ನೀವು ಕೇಳಿ ನೋಡ್ರಿ, ಖಂಡಿತ ದೇವರ ಅದ್ಭುತ ಮಾಡ್ತಾರೆ.
ಅಲ್ಲೆಲ್ಲೂಯ್ಯ. ಇನ್ನೊಂದು ಇಕ್ಕಟ್ಟು ಅನ್ನೋದಾದ್ರೆ ಹೇಗೆ ನೋಡ್ರಿ, ಈಗ ಒಂದು ಇಕ್ಕಟ್ಟು ಅನ್ನೋದಾದ್ರೆ ಎಡಕ್ಕೂ ತಿರ್ಗಕ್ಕಾಗಲ್ಲ, ಬಲಕ್ಕೂ ತಿರ್ಗಕ್ಕಾಗಲ್ಲ, ಮುಂದೆನೂ ಹೋಗಕ್ಕಾಗಲ್ಲ, ಹಿಂದೆನೂ ಹೋಗೋಕ್ಕಾಗೋದಿಲ್ಲ. ಕೆಲವು ವೇಳೆ ಬಸ್ಗಳಲ್ಲಿ ಪ್ರಯಾಣ ಮಾಡೋರ್ಗೆ ಗೊತ್ತಿರುತ್ತೆ, ಫುಲ್ ಬಸ್ ರಶ್ ಆಗ್ಬಿಟ್ರೆ ಈ ಕಡೆ ಆ ಕಡೆ ಅಲ್ಗಾಡೋದಕ್ಕೂ ಕೂಡ ಆಗೋದಿಲ್ಲ. ಆ ಕಂಡಕ್ಟರ್ಗಳು ಬೈತಾ ಇರ್ತಾರೆ, ಒಳಗೋಗ್ರಿ ಒಳಗೋಗ್ರಿ, ಎಲ್ಲಿ ಹೋಗೋದಲ್ಲಿ ಸ್ಥಳನೇ ಇರೋದಿಲ್ಲ. ಅಲ್ಲೆಲ್ಲೂಯ್ಯ. ಅಂತ ಇಕ್ಕಟ್ಟು ಏನು ಮಾಡಕ್ಕಾಗೋದಿಲ್ಲ, ಇದು ಅಷ್ಟೇ ಅನ್ನುವಾಗ ಅಲ್ಲಿ ಒಂದು ವಿಶೇಷ ಸಹಾಯಕ ನಮಗಾಗಿ ಬರ್ತಾರೆ. ಅವರೇ ನನ್ನ ತಂದೆಯಾದ ದೇವರು, ಅವರೇ ಯೇಸು ಕ್ರಿಸ್ತನು. ಹಲ್ಲೆಲೂಯ. ಆ ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಇನ್ನು ಒಂದು ಎಳೆಯಷ್ಟು ಕೂಡ ಯಾರು ಹೋಗೋದಕ್ಕಾಗೋದಿಲ್ಲ, ಒಂದು ನೂಲಷ್ಟು ಕೂಡ ಯಾರು ಹೋಗೋಕ್ಕಾಗೋದಿಲ್ಲ. ಆದರೆ ನನ್ನ ಯೇಸು ಸ್ವಾಮಿ ಆ ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಬಂದು ನಮ್ಮನ್ನು ಬಿಡಿಸಿ ಕರ್ಕೊಂಡು ಬರ್ತಾರೆ. ಹಲ್ಲೆಲೂಯ. ಇಲ್ಲಿ ನೋಡ್ರಿ, ಕೀರ್ತನೆಗಳು 59ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ನಾನು ನಿಮಗಾಗಿ ಓದ್ತೇನೆ. ಆ ವಾಕ್ಯ ಎಂತ ಪರಿಸ್ಥಿತಿಯಲ್ಲಿ ಬರ್ದಿದ್ದು ಈ ಕೀರ್ತನೆ ಅನ್ನೋದನ್ನ ನೀವು ನೋಡೋದೇ ಆದ್ರೆ, ದಾವೀದನನ್ನ ಸಾಯಿಸೋದಕ್ಕಾಗಿ ಸೌಲನು ಕಳಿಸಿದಂತ ವ್ಯಕ್ತಿಗಳು ಆತನ ಮನೆಯನ್ನ ಆವರಿಸಿಕೊಂಡಿದ್ದಾಗ, ಅಂದ್ರೆ ಈಗ ದಾವೀದನನ್ನ ಸಾಯಿಸೋದಕ್ಕೆ ಸುತ್ತಲೂ ಅವನ ಮನೆಯ ಸುತ್ತಲೂ ಜನರಿದ್ದಾರೆ. ಅವ್ರು ಯಾರು ಕಳಿಸಿದ್ದು ಅಂದ್ರೆ ಸೌಲನು ಕಳಿಸ್ತಾನೆ ದಾವೀದನನ್ನ ಕೊಲ್ಲೋದಕ್ಕಾಗಿ. ಆಗ ಅವನ ಮನೆ ಸುತ್ತಲೂ ಕೂಡ ಏನಿದೆ, ಆತನನ್ನ ಸಾಯಿಸೋರು ಸುತ್ತಕೊಂಡಿದ್ದಾರೆ. ಇನ್ನ ಅವನೇನ್ ಮಾಡಕ್ಕಾಗಲ್ಲ, ಬಾಗಿಲು ತೆಗೆದು ಆಚೆ ಬರಕ್ಕಂತೂ ಆಗಲ್ಲ, ಒಳಗೆ ಇದ್ರೂ ಬಿಡೋದಿಲ್ಲ, ಅವರು ಆಚೆ ಬಂದ್ರೂ ಬಿಡೋದಿಲ್ಲ. ಅಂತ ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ದಾವೀದನ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಈಗ ನಾವೇನ್ ಮಾಡ್ತೀವಿ, ಆ ರೀತಿ ಯಾರನ್ನ ನಮ್ಮನ್ನ ಹೊಡೆಯೋದಕ್ಕೋ ಕೊಲೆ ಮಾಡೋದಕ್ಕೋ ಏನೋ ಒಂದು ಜಗಳ ಮಾಡೋದಕ್ಕೋ ಬರುವಾಗ ನಾವೇನ್ ಪಾದ ಮುಚ್ಚಿಬಿಡ್ತೀವಿ, ಬಾಗಿಲು ಮುಚ್ಚಿಬಿಡ್ತೀವಿ. ಅದೇ ರೀತಿಯಾಗಿ ಈಗ ದಾವೀದನ ಪರಿಸ್ಥಿತಿ ಇದೆ. ಆ ಮನೆ ಸುತ್ತಲೂ ಕೂಡ ಏನ್ ಮಾಡಿದ್ದಾರೆ, ಆವರಿಸ್ಕೊಂಡಿದ್ದಾರೆ. ಈಗ ನಾವು ಅನೇಕ ಬಾರಿ ಈ ವಿಷಯವನ್ನ ನೋಡಿರ್ತೇವೆ. ಒಬ್ಬ ಕಳ್ಳ ಎಲ್ಲಾದ್ರೂ ಹೊಂಚು ಹಾಕೊಂಡಿರೋದಾದ್ರೆ, ಒಂದು ತೀವ್ರವಾದಿ, ಒಂದು ನಕ್ಸಲೇಟ್, ಒಬ್ಬ ಕೊಲೆಗಾರ ಎಲ್ಲಾದ್ರೂ ಒಂದು ಮನೇಲಿ ಇದ್ದಾನೆ ಅಂದ್ರೆ ತಕ್ಷಣ ಏನಾಗುತ್ತೆ, ಪೊಲೀಸ್ ಪಡೆ ಎಲ್ಲ ಫುಲ್ ಆ ಮನೇನ ರೌಂಡ್ ಮಾಡ್ತಾರೆ. ಹಲ್ಲೆಲೂಯ. ಅದೇ ರೀತಿಯಾಗಿ ಈ ದಿನ ದಾವೀದನನ್ನ ಸೋಲಿಸೋದಕ್ಕೆ ಸೌಲನಿಂದ ಕಳುಹಿಸಲ್ಪಟ್ಟವ್ರು ಏನ್ ಮಾಡಿದ್ರೆ, ಆ ಮನೆ ಸುತ್ತ ಆವರಿಸ್ಕೊಂಡಿದ್ದಾರೆ. ಹಲ್ಲೆಲೂಯ. ಆ ಮನೆ ಸುತ್ತ ಹಾಗೆ ಆವರಿಸ್ಕೊಂಡಿರುವಾಗ ದಾವೀದನು 59ನೇ ಕೀರ್ತನೆ 16ನೇ ವಚನದಲ್ಲಿ ನೋಡ್ರಿ, ಈ ರೀತಿಯಾಗಿ ಹೇಳ್ತಾರೆ, ನಾನಾದರೂ ಇಕ್ಕಟ್ಟಿನ ಕಾಲದಲ್ಲಿ ಆಶ್ರಯವೂ ದುರ್ಗವೂ ಆಗಿರುವ ನಿನ್ನ ಬಲವನ್ನ ಹಾಡಿ ಹೊಗಳುವೆನು. ಆಮೇಲೆ ಏನ್ ಹೇಳ್ತಾ ಇದ್ದಾರೆ, ಇಕ್ಕಟ್ಟಿನ ಕಾಲದಲ್ಲಿ ನೀನೇ ನನ್ನ ಆಶ್ರಯ, ನೀನೇ ನನ್ನ ದುರ್ಗ, ನೀನೇ ನನ್ನ ಬಲ ಎಂಬುದಾಗಿ ಹಾಡಿ ಹೊಗಳ್ತಾ ಇರ್ತಾರಂತೆ. ನಿಮ್ಗೆ ಸಾಧ್ಯನ ಪ್ರಿಯರೇ? ಯಾರಾದ್ರೂ ನಮ್ಮ ಮನೆ ಮುಂದೆ ಬಂದು ನಿಂತ್ಕೊಂಡು, ಅಟ್ಲೀಸ್ಟ್ ಒಂದು ಸಾಲಗಾರ ಬಂದು ನಿಂತ್ಕೊಂಡ್ರೇನೆ, ಒಬ್ಬ ಫೈನಾನ್ಷಿಯಲ್ ಯಾರೋ ತಗೊಂಡಿರೋದು ಬಂದು ನಿಂತ್ಕೊಂಡ್ರೇನೆ ಏನ್ ಮಾಡ್ತೀರಾ, ಕದ ಮುಚ್ಚಿಬಿಟ್ಟು ಅನೇಕ ನಿಶಬ್ದವಾಗಿರ್ತೀರ. ಹಲ್ಲೆಲೂಯ. ನಾನು ಒಂದು ಸೇವಕನ ಕುರಿತು ಒಂದು ಸಾಕ್ಷಿ ಕೇಳಿದೆ. ಆ ಸೇವಕರ ತಾಯಿಗೆ ತುಂಬಾ ಸಾಲ ಇತ್ತಂತೆ. ಆ ಸಾಲ ಇದ್ದಾಗ ಆ ಸಾಲಗಾರರು ಅಲ್ಲಿ ದೂರದಲ್ಲಿ ಬರೋದನ್ನ ಅವ್ರ ಏನ ನೋಡ್ಬಿಟ್ರೆ ಓಡ್ ಬಂದು ಚೊಪ್ಲಿ ಎಲ್ಲ ಎತ್ತಿ ಒಳಗಡೆ ಹಾಕ್ಬಿಟ್ಟು ಕದ ಮುಚ್ಕೊಂಡು ಮೌನವಾಗಿ ಒಳಗಡೆ ಇರ್ತಾ ಇದ್ರು, ಸೈಲೆಂಟ್ ಆಗಿ ಇರ್ತಾ ಇದ್ರಂತೆ. ಆಗ ಅವ್ರಿಗೆ ಒಳ್ಳೆ ಸೇವೆ ಮಾಡ್ತಾ ಇದ್ದಾರೆ ಆ ಸೇವಕರು. ಅವ್ರು ಒಂದೊಂದು ಬಾರಿನೂ ಅವರು ಈ ರೀತಿ ಸಾಕ್ಷಿಗಳನ್ನ ಹೇಳ್ತಾ ಇರ್ತಾರೆ. ಆಗ ಯಾಕೆ ಹೇಳ್ತೀನಿ ಅಂದ್ರೆ, ಈಗ ಯಾರಾದ್ರೂ ಸುತ್ತ ಶತ್ರುಗಳು ಸಾಲಗಾರರು ಯಾರೋ ಬಂದು ನಿಂತ್ಕೊಂಡಿದ್ರೆ ನಮ್ಗೆ ಹೇಗಿರ್ತೀವಿ, ಸೈಲೆಂಟ್ ಆಗಿರ್ತೀವಿ. ಆದ್ರೆ ಇಲ್ಲಿ ದಾವೀದನ ಹೇಳ್ತಾ ಇದ್ದಾರೆ, ಇಕ್ಕಟ್ಟಿನ ಕಾಲದಲ್ಲಿ ಆಶ್ರಯ, ದುರ್ಗ, ನನ್ನ ಬಲ ಆಗಿರುವ ದೇವರನ್ನ ಹಾಡಿ ಹೊಗಳ್ತೇನೆ ಎಂಬುದಾಗಿ. ಯಾರಿಗೂ ಸಾಧ್ಯ ಇದೆ ಹೇಳ್ರಿ? ದೇವರ ಮೇಲೆ ಅಪಾರ ಪ್ರೀತಿ ಇಟ್ಟಿರೋರಿಗೆ, ದೇವರ ಮೇಲೆ ಅಪಾರ ನಂಬಿಕೆ ಇಟ್ಟಿರೋರು ಮಾತ್ರನೇ ಇದು ಸಾಧ್ಯ. ಹಲ್ಲೆಲೂಯ. ಅವ್ರು ಆ ರೀತಿಯಾಗಿ ಹಾಡಿ 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 ಸ್ತುತಿ ಹೇಗಿರುತ್ತೆ, ನಿಶಬ್ದವಾಗೆಲ್ಲ ಮಾಡಕ್ಕಾಗಲ್ಲ, ಚೆನ್ನಾಗಿ ಕೈ ತಟ್ಟಿ. ಅವರು ಮೊದ್ಲೇ ಹೇಳ್ಬೇಕಾ, ಯಾವಾಗ್ಲೂ ಇನ್ಸ್ಟ್ರೂಮೆಂಟ್ ಬಾರಿಸುವಂತ ಒಂದು ವ್ಯಕ್ತಿ. ಅರಣ್ಯದಲ್ಲಿದ್ದಾಗ್ಲೇ ಅವ್ರು ಸುಮ್ಮನೆ ಇರ್ಲಿಲ್ಲ. ಅರಣ್ಯದಲ್ಲಿದ್ದಾಗ್ಲೇ ಅಲ್ಲಿರೋ ಕೋಲುಗಳನ್ನ ತಗೊಂಡು, ಅಲ್ಲಿರೋ ಕಡ್ಡಿಗಳನ್ನ ತಗೊಂಡು ಒಂದು ವೀಣೆಯಾಗಿ ಮಾಡ್ಕೊಂಡು ಯಾವಾಗ್ಲೂ ಇನ್ಸ್ಟ್ರೂಮೆಂಟ್ ಬಾರಿಸ್ತಾ ಆ ರೀತಿ ಕರ್ತನನ್ನ ಆರಾಧಿಸಿದಂತ ವ್ಯಕ್ತಿ. ಖಂಡಿತವಾಗಿ ನಾನು ಅಂದ್ಕೊಳ್ತೇನೆ, ಮೌನವಾಗಂತೂ ಆರಾಧಿಸಿರೋದಿಲ್ಲ. ಹಲ್ಲೆಲೂಯ. ಕೆಲವು ಬಾರಿ ನಾವು ಮನ್ಸಲ್ಲೇ ಅನ್ಕೊಳ್ತೀವಲ್ಲ, ಆ ರೀತಿಯಾಗಂತೂ ಅಲ್ಲ. ಖಂಡಿತವಾಗಿ ಅವ್ರ ಶಬ್ದವಾಗಿ ಅವರ ಬಲವನ್ನ, ಅವರ ಆಶ್ರಯ ದುರ್ಗವನ್ನ ಹಾಡಿ ಹೋಗ್ಲಿರ್ತಾರೆ. ಹಲ್ಲೆಲೂಯ. ದೇವರೇ ನನಗೆ ಆಶ್ರಯ ದುರ್ಗ, ದೇವರೇ ನನಗೆ ಬಲ, ದೇವರೇ ನನಗೆಲ್ಲ ಎಂಬುದಾಗಿ ಹಾಡಿ ಹೋಗ್ಲಿ ಕೊಂಡಾಡಿರ್ತಾರೆ. ಆ ರೀತಿ ಕೊಂಡಾಡುವಾಗ ದೇವರು ಆ ಅಪಾಯದ ಸ್ಥಿತಿಯಿಂದ ಖಂಡಿತವಾಗಿ ಅವರನ್ನು ಬಿಡಿಸಿದ್ರು. ಹಲ್ಲೆಲೂಯ. ಯಾವತ್ತೂ ಕೂಡ ದಾವೀದನನ್ನ ಯಾರ ಕೈಲೂ ದೇವ್ರು ಬಿಟ್ಟುಕೊಡ್ಲೇ ಇಲ್ಲ. ಸಾಯಿಸೋದಕ್ಕೆ ಜನಗಳು ಬಂದ್ರು ಬಿಟ್ಕೊಡ್ಲಿಲ್ಲ, ಮಗ ಹಾನಿ ಮಾಡ್ಬೇಕಂದ್ರು ದೇವ್ರು ಬಿಟ್ಕೊಡ್ಲಿಲ್ಲ. ಕೊನೆಗೆ ಅವ್ರ ಮಗನೇ ಸತ್ತು ಹೋಗ್ತಾನೆ. ಹಲ್ಲೆಲೂಯ.
ಆದ್ರೆ ದಾವೀದನನ್ನ ಯಾರ ಕೈಲೂ ದೇವರು ಒಪ್ಪಿಸ್ಕೊಟ್ಟಿಲ್ಲ. ಎಲ್ಲ ಟೈಮ್ ಒಂದು ಸ್ಪೆಷಲ್ ಆದ ಒಂದು ವಿಶೇಷ ಸಹಾಯಕನಾಗಿ, ಒಂದು ಸ್ಪೆಷಲ್ ಹೆಲ್ಪರ್ ಆಗಿ ಜೊತೆಯಲ್ಲೇ ಇದ್ದು ಒಂದು ವಿಶೇಷ ಸಹಾಯಕರು. ಹಾಲೆಲೂಯ. ನೋಡಿ, ನನಗೆ ಈ ಸಮಯದಲ್ಲಿ ಒಂದು ವಿಷಯ ನೆನಪಾಗ್ತಾ ಇದೆ. ಮೈಕಲ್ ಜಾಕ್ಸನ್ ನಿಮ್ಗೆಲ್ಲ ಗೊತ್ತು, ಒಳ್ಳೆ ಹಾಡುಗಳನ್ನ ಹಾಡ್ತಾ ಇದ್ರು, ಒಳ್ಳೆ ಡ್ಯಾನ್ಸ್ ಗಳನ್ನ ಮಾಡ್ತಿದ್ರು. ಅಪ್ಪ ಅವ್ರು ಸ್ಟೆಪ್ ಹಾಕ್ತಿದ್ರೆ ಯೂತ್ ಗಳಿಗಂತ ಅಂದ್ರೆ ಯವ್ವನ ಮಕ್ಕಳಂತೂ ಏನ್ ಆಡ್ತಾ ಇದ್ರು. ಒಂದು ಟೈಮ್ ನಲ್ಲಿ ಆ ಮೈಕಲ್ ಜಾಕ್ಸನ್ ಹೆಸರು ಹೇಳಿದ್ರೆ ಜನ ಹಾಗೆ ಹಾಗೆ ಒಂದು ಹೇಗೆ ಹೇಳೋದು, ಅವ್ರ ಮುಖದಲ್ಲಿ ಹಾಗೆ ಒಂದು ಪ್ರಕಾಶಮಾನವಾದ ಬೆಳಕು ಹೊಳಿತಾ ಇತ್ತು. ಅಷ್ಟೊಂದು ರಸಿಕರು, ಅಷ್ಟೊಂದು ಅಭಿಮಾನಿಗಳು ಆ ಮೈಕಲ್ ಜಾಕ್ಸನ್ಗೆ ಇದ್ರು. ಅಂತ ವ್ಯಕ್ತಿ ಅನ್ಕೊಂಡಿದ್ದ ನಾನು 150 ವರ್ಷ ಬದುಕಬೇಕು ಅಂತ ಹೇಳ್ಬಿಟ್ಟು ತನ್ನ ಸುತ್ತ ಯಾವಾಗ್ಲೂ ಡಾಕ್ಟರ್ಸ್ ನ ಇಟ್ಕೊಳ್ತಾ ಇದ್ದ. ಒಳ್ಳೆ ಒಳ್ಳೆ ಆಹಾರ ತಿಂತಾ ಇದ್ದ. ಅಕಸ್ಮಾತ್ ಅವ್ನಿಗೆ ಏನಾದ್ರು ಕಿಡ್ನಿ ಫೇಲ್ ಆದ್ರೆ, ಹಾರ್ಟ್ ಪ್ರಾಬ್ಲಮ್ ಆದ್ರೆ ಅದಕ್ಕಾಗಿ ಅದನ್ನ ಡೊನೇಟ್ ಮಾಡೋದಕ್ಕೂ ಕೂಡ ವ್ಯಕ್ತಿಗಳನ್ನ ತಗೊಂಡು ಅವ್ರಿಗೆ ಊಟ ಹಾಕಿ ಪೋಷಿಸಿ ಅದಕ್ಕಾಗಿ ಜನಗಳನ್ನ ಕೂಡ ಇಟ್ಕೊಂಡಿದ್ದ. ಅಷ್ಟೊಂದು ವಿಶೇಷವಾದ ಕಾರ್ಯಗಳನ್ನ ತನ್ನ ಸುತ್ತ ಇಟ್ಟುಕೊಂಡಿದ್ದಂತ ವ್ಯಕ್ತಿ ಕೇವಲ 50 ವರ್ಷದಲ್ಲಿ ಸತ್ತು ಹೋದ. ನೀವು ಬೇಕಾದ್ರೆ ಈಗ ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ, ಯಾರ ಚರಿತ್ರೆ ಬೇಕಾದ್ರೂ ನೀವು ನೋಡಬಹುದು. ಮೈಕಲ್ ಜಾಕ್ಸನ್ ಅಂತ ಹಾಕಿ ನೋಡಿದ್ರೆ ಅದನ್ನ ಚರಿತ್ರೆ ಎಲ್ಲ ಬಂದ್ಬಿಡುತ್ತೆ. ಹಾಲೆಲೂಯ. ಅಂದ್ರೆ ಇದು ಯಾಕೆ ಹೇಳ್ತೀನಿ ಅಂದ್ರೆ, ಅಷ್ಟೊಂದು ವಿಶೇಷವಾದ ಕಾರ್ಯಗಳನ್ನೆಲ್ಲ ತನ್ನ ಸುತ್ತ ಇಟ್ಟುಕೊಂಡಿದ್ದ. ತನ್ನ ಸುತ್ತಲೂ ಅಷ್ಟೊಂದು ವಿಶೇಷವಾದ ಕಾರ್ಯಗಳನ್ನ ಇಟ್ಕೊಂಡಿದ್ದ, ವಿಶೇಷವಾದ ಡಾಕ್ಟರ್ಸ್ ಗಳನ್ನ ಇಟ್ಕೊಂಡಿದ್ದ, ಡೊನೇಟ್ ಮಾಡೋನ್ನ ಇಟ್ಕೊಂಡಿದ್ದ, ಎಲ್ಲ ವಿಶೇಷವಾದ ಕಾರ್ಯಗಳನ್ನ ತನಗಾಗಿ ಚೂಸ್ ಮಾಡಿ ಇಟ್ಕೊಂಡಿದ್ದ. ಹಾಲೆಲೂಯ. ಅಂದ್ರೆ ಇದು ಯಾಕೆ ಹೇಳ್ತೀನಿ ಅಂದ್ರೆ, ತನ್ನ ಸುತ್ತಲೂ ಅಷ್ಟೊಂದು ವಿಶೇಷವಾದ ಕಾರ್ಯಗಳನ್ನ ಇಟ್ಕೊಂಡಿದ್ದ, ವಿಶೇಷವಾದ ಡಾಕ್ಟರ್ಸ್ ಗಳನ್ನ ಇಟ್ಕೊಂಡಿದ್ದ, ಡೊನೇಟ್ ಮಾಡೋನ್ನ ಇಟ್ಕೊಂಡಿದ್ದ, ಎಲ್ಲ ವಿಶೇಷವಾದ ಕಾರ್ಯಗಳನ್ನ ತನಗಾಗಿ ಚೂಸ್ ಮಾಡಿ ಇಟ್ಕೊಂಡಿದ್ದ. ಹಾಲೆಲೂಯ. ಆದ್ರೆ ಅದ್ ಯಾವ್ದು ಕೂಡ ಅವನ ಪ್ರಾಣವನ್ನು ಉಳಿಸ್ಲಿಲ್ಲ. ಅಟ್ಲೀಸ್ಟ್ ಒಂದು 70-80 ವರ್ಷ ಕೂಡ ಬದುಕಲಿಲ್ಲ. ದೇವ್ರ ವಾಕ್ಯ ಹೇಳುತ್ತಲ್ವಾ, ಮನುಷ್ಯನ ಆಯುಷು 70 ವರ್ಷ, ಬಲ ಹೆಚ್ಚಾದ್ರೂ ಒಂದು 80 ವರ್ಷ. ಹಾಲೆಲೂಯ. ಆದ್ರೆ ಅಷ್ಟು ಕೂಡ ಅವನು ಬದುಕಕ್ಕೆ ಆಗ್ಲಿಲ್ಲ. ಯಾಕೆ ಅಂದ್ರೆ ಅವನ ವಿಶೇಷ ಸಹಾಯಕ ಯಾರಾಗಿದ್ರು? ಮನುಷ್ಯರೇ ಆಗಿದ್ರು, ಡಾಕ್ಟರ್ಗಳಾಗಿದ್ರು, ಡೊನೇಟ್ ಮಾಡೋ ವ್ಯಕ್ತಿಗಳಾಗಿದ್ರು, ಸಾಮಾನ್ಯವಾಗಿ ಲೋಕದ ಕಾರ್ಯಗಳು ಮಾತ್ರನೇ ಆಗಿದ್ರು. ಆದ್ರೆ ಪ್ರಿಯರೇ, ಈ ದಿನ ನಿಮಗೆ ದೇವರು ಹೇಳ್ತಾ ಇರೋದು ಅಂತ ವ್ಯಕ್ತಿಗಳಲ್ಲ, ಅಂತ ಕಾರ್ಯಗಳಲ್ಲಪ್ಪ, ನಾನೇ ನಿಮಗೆ ವಿಶೇಷ ಸಹಾಯಕನಾಗಿದ್ದೇನೆ. ಆಮೇಲೆ ಆಕಾಶ, ಭೂಮಿ, ಸೂರ್ಯ, ಚಂದ್ರ, ನಕ್ಷತ್ರ, ಇಡೀ ಪ್ರಕೃತಿ, ಇಡೀ ಲೋಕವನ್ನೇ ಸೃಷ್ಟಿಸಿದಂತ ದೇವರು ನಿನಗೆ ವಿಶೇಷ ಸಹಾಯಕನಾಗಿದ್ದಾರೆ. ಆತನಿಗೆ ಮಿಂಚಿನೊಂದು ಸಹಾಯ ಪ್ರಿಯರೇ ನಮಗೆ ಬೇಕಾಗುತ್ತೆ. ಹಾಲೆಲೂಯ. ಬರೀ ಮಾತಿನಲ್ಲೇ ಈ ಭೂಮಿ ಆಕಾಶವನ್ನು ಸೃಷ್ಟಿಸಿದಂತ ದೇವರನ್ನ ನಾವು ಆರಾಧಿಸ್ತಾ ಇದ್ದೇವೆ. ಜೀವವುಳ್ಳ ದೇವರನ್ನ ಆರಾಧಿಸ್ತಾ ಇದ್ದೇವೆ. ಮಹಿಮೆಯುಳ್ಳ ಮಹತ್ವವುಳ್ಳ ಸರ್ವಶಕ್ತನಾದ ದೇವರನ್ನ ನಾವು ಆರಾಧಿಸ್ತಾ ಇದ್ದೇವೆ. ಅವರ ಮಹಿಮೆಯನ್ನ ಫಸ್ಟ್ ನೀವು ನೋಡ್ರಿ, ಅವರ ಶಕ್ತಿಯನ್ನ ನೋಡ್ರಿ. ಅದನ್ನ ಬಿಟ್ಬಿಟ್ಟು ಯಾವ ಮನುಷ್ಯನ ಶಕ್ತಿಯನ್ನೋ ನಂಬಿಕೊಂಡು, ಯಾವುದೋ ಮನುಷ್ಯರ ಜ್ಞಾನವನ್ನು ನಂಬಿಕೊಂಡು, ಯಾರೋ ಹಣವನ್ನು ನಂಬಿಕೊಂಡು ನೀವು ನಡೆದಿದ್ದ ಇಕ್ಕಟ್ಟಿನ ಕಾಲದಲ್ಲಿ ಸಾಕು. ಈಗ ಯಾವುದೋ ಒಂದು ಇಕ್ಕಟ್ಟಲ್ಲಿದ್ದೀರಾ, ಕೂತ್ಕೊಳ್ರಿ ದೇವರ ಸಮ್ಮುಖದಲ್ಲಿ. ಮೊಣಕಾಲ್ ಹಾಕ್ರಿ. ನಿಮಗೆ ಮೊಣಕಾಲ್ ಹಾಕಕ್ಕಾಗಿಲ್ಲ ಅಂದ್ರೆ ಕೂತ್ಕೊಂಡು ಪ್ರಾರ್ಥನೆ ಮಾಡ್ರಿ. ಯೇಸುವೆ ಅಪ್ಪ, ಏಸಪ್ಪ, ನನ್ನ ವಿಶೇಷ ಸಹಾಯಕನು ನೀನೆ. ಈ ಇಕ್ಕಟ್ಟಿನ ಸಮಯದಲ್ಲಿ ನೀನೇ ನನಗೆ ಬಲ, ನೀನೇ ನನಗೆ ಆಶ್ರಯ, ನೀನೇ ನನಗೆ ದುರ್ಗ. ನೀನು ವಾಗ್ದಾನ ಮಾಡಿದ್ಯಲ್ಲಪ್ಪ, ಈ ಕಟ್ಟಿನಲ್ಲಿ ವಿಶೇಷ ಸಹಾಯಕನಾಗಿದ್ದಿ ಎಂಬುದಾಗಿ, ಇದನ್ನ ನೀನು ನನಗೆ ವಿಶೇಷ ಸಹಾಯಕನಾಗಿ ಹೇಳಿದ್ದು ಬಾ ಎಂಬುದಾಗಿ ಪ್ರಿಯರೇ ನೀವು ಪ್ರಾರ್ಥನೆ ಮಾಡಿ. ಆ ರೀತಿ ಪ್ರಾರ್ಥನೆ ಮಾಡಿ ನೋಡ್ರಿ, ನೀವು ಅನೇಕರಿಗೆ ನಿಮ್ಮ ಸಾಕ್ಷಿಯನ್ನು ಹಂಚಿಕೊಳ್ತೀರಾ. ಏನೇ ಮಾಡಿದ್ರು ನಾನು ಪ್ರತಿನಿತ್ಯ ಹೇಳ್ತೀನಿ, ನಂಬಿಕೆ ಇರ್ಲಿ. ನಂಬಿಕೆ ಇಲ್ಲದೆ ಯಾರು ದೇವರನ್ನು ಮೆಚ್ಚಿಸೋಕೆ ಸಾಧ್ಯನೇ ಇಲ್ಲ. ನಂಬಿಕೆ ಬಹಳ ಪ್ರಾಮುಖ್ಯ. ಯೇಸು ಸ್ವಾಮಿ ಹತ್ರ ನೀವು ಬರ್ಬೇಕು ಅಂದ್ರೆ ಒಂದು ಕಾರ್ಯವನ್ನ ತಗೊಂಡೇ ಬರ್ಬೇಕು. ಏನು ಗೊತ್ತಾ? ನಂಬಿಕೆ, ಅದರೊಟ್ಟಿಗೆ ಪರಿಶುದ್ಧತೆ. ನಿಮ್ಗೆ ಯಾವುದೇ ರೀತಿಯ ಕಾರ್ಯಗಳ ಮೇಲೂ ಕೂಡ ಏನಿರಬಾರ್ದು, ಇಚ್ಛೆಗಳಿರಬಾರ್ದು, ಪಾಪಗಳಿರಬಾರ್ದು. ನೀವು ಪರಿಶುದ್ಧರಾಗಿರ್ಬೇಕು. ಬೇರೆಯವರಿಗೆ ಮೋಸ ಮಾಡೋರಾಗಿರ್ಬಾರ್ದು, ಅನ್ಯಾಯ ಮಾಡೋರಾಗಿರ್ಬಾರ್ದು, ಕೆಟ್ಟ ಮಾತು ಮಾತಾಡೋರಾಗಿರ್ಬೋದು, ದೂಷಣೆ ಮಾತುಗಳನ್ನ ಪ್ರತಿ ವಿಷಯದಲ್ಲಿ ನಿಮ್ಮನ್ನ ಪರಿಶುದ್ಧ ಪಡಿಸ್ಕೊಳ್ಬೇಕು. ಸತ್ಯವೇದದಲ್ಲಿ ಇರುವ ಎಲ್ಲ ವಾಗ್ದಾನಗಳನ್ನ, ಎಲ್ಲ ಆಶೀರ್ವಾದಗಳನ್ನ ನೀವು ನಾನು ಪಡೆದುಕೊಳ್ಬೇಕಂದ್ರೆ ಖಂಡಿತ ಪರಿಶುದ್ಧತೆ ಬೇಕೇ ಬೇಕು. ಅಲ್ಲೆಲ್ಲೂಯ. ನಂಬಿಕೆ ಬೇಕೇ ಬೇಕು. ಆಗ ಮಾತ್ರವೇ ಈ ಎಲ್ಲ ವಾಗ್ದಾನಗಳು ನಮ್ಮ ಜೀವನದಲ್ಲಿ ನಾವು ಅನುಭವಿಸೋದಕ್ಕೆ ಸಾಧ್ಯ. ಹೌದು, ಮೋಸಗಾರನಾಗಿದ್ದ ಯಾಕೋಬನನ್ನ ದೇವರು ಸರಿ ಮಾಡಿ ಅವನ ಎಲ್ಲ ಕ್ರಿಯೆಗಳನ್ನ ಬದಲಾಯಿಸಿ, ವಂಚಿಸುವ ಸ್ವಭಾವ, ಮೋಸ ಮಾಡುವ ಸ್ವಭಾವ, ಸುಳ್ಳು ಹೇಳುವ ಸ್ವಭಾವ, ಅದನ್ನೆಲ್ಲ ಸರಿ ಮಾಡಿ ಅವನ ಇಸ್ರಾಯೇಲ್ ಎಂಬುದಾಗಿ ಆಶೀರ್ವದಿಸಿ ನಂತರನೇ 2ರಷ್ಟು ಆಶೀರ್ವಾದವನ್ನು ಅವನಿಗೆ ಕೊಟ್ಟರು.
ಹಲ್ಲೆಲೂಯ. ಪ್ರತಿಯೊಬ್ಬರನ್ನು ದೇವರು ಸರಿ ಮಾಡಿದ ನಂತರನೇ ಒಂದು ಆಶೀರ್ವಾದವನ್ನು ಕೊಡ್ತಾರೆ. ಯೋಬನು ಯಾವಾಗ್ಲೂ ತನ್ನ ಕುಟುಂಬಕ್ಕಾಗಿನೇ ಪ್ರಾರ್ಥನೆ ಮಾಡ್ತಿದ್ದ. ಯಾವಾಗ್ಲೂ ತನ್ನ ಕುಟುಂಬ, ಅಯ್ಯೋ ನನ್ನ ಮಕ್ಕಳು ಹೃದಯದಲ್ಲಾದ್ರೂ ದೇವ್ರಿಗೆ ವಿರುದ್ಧವಾಗಿ ಏನಾದ್ರು ಪಾಪ ಮಾಡ್ಬಿಟ್ರ, ನನ್ನ ಮಕ್ಕಳು ಆ ರೀತಿಯಾಗಿ ಪಾಪ ಮಾಡ್ಬಿಟ್ರ, ತಪ್ಪು ಮಾಡ್ಬಿಟ್ರ ಎಂಬುದಾಗಿ ಒಂದೊಂದು ದಿನ ಒಂದೊಂದು ಮಕ್ಕಳ ಮನೆಯಲ್ಲಿ ಅವರು ಕುಳಿತು ಬಲಿಯನ್ನು ಅರ್ಪಿಸಿ ಈ ರೀತಿಯಾಗಿ ಪ್ರಾರ್ಥನೆಗಳು ಮಾಡ್ತಾ ಒಂದೊಂದು ದಿನಾನು ಅವ್ರು ಕಾರ್ಯ ಮಾಡ್ತಾ ಇದ್ರು. ಪ್ರತಿದಿನ ತನಗೆ 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 ಎಂಬುದಾಗಿನೇ ಮಾಡ್ತಾ ಇದ್ರು. ಆ ಸ್ವಾರ್ಥದ ಜೀವನವನ್ನ ಬದಲಾಯಿಸೋದಕ್ಕೆ ದೇವರು ಒಂದು ಸಂಕಟವನ್ನ, ಅಂದ್ರೆ ಒಂದು ಉಪದ್ರವವನ್ನ, ಒಂದು ಹೋರಾಟ, ಒಂದು ಕಷ್ಟವನ್ನ ಅವ್ರ ಜೀವನದಲ್ಲಿ ಅನುಮತಿಸಿದ್ರು. ಆಗ ಯೋಬನ್ ನೋಡ್ರಿ, ಅಂತ ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ, ಅಂತ ಒಂದು ವ್ಯಾಧಿಯ ಮಧ್ಯದಲ್ಲಿ, ಅಂತ ಒಂದು ಕೆಟ್ಟು ಹೋದ ಸ್ಥಿತಿಯಲ್ಲಿ, ಅಂತ ಒಂದು ಅವಮಾನದ ಸ್ಥಿತಿಯಲ್ಲಿ ಯೋಬನು ತನ್ನ ಸ್ನೇಹಿತರಿಗಾಗಿ ಪ್ರಾರ್ಥನೆ ಮಾಡ್ದ. ಆಗ ದೇವರು 2ರಷ್ಟು ಅವನನ್ನು ಆಶೀರ್ವದಿಸಿದ್ರು ಎಂಬುದಾಗಿ ಯೋಬ 42:10 ನಾವು ನೋಡ್ತೇವೆ. ಹೌದು ಪ್ರಿಯರೇ, ನಮ್ಗೆ ದೇವರು ಒಂದು ಆಶೀರ್ವಾದವನ್ನ ಕೊಡಬೇಕು ಅಂದ್ರೆ ಖಂಡಿತ ನಾವು ನಮ್ಮನ್ನ ಸರಿ ಮಾಡ್ಕೊಳ್ಳೇಬೇಕು. ಯಾಕೆ ಇದೆಲ್ಲ ಹೇಳ್ತೆ ಅಂದ್ರೆ, ನಾವು ಪರಿಶುದ್ಧರಾಗಿದ್ದು ಪ್ರಾರ್ಥನೆ ಮಾಡ್ಬೇಕು, ನಂಬಿಕೆಯುಳ್ಳವರಾಗಿದ್ದು ನಾವು ಪ್ರಾರ್ಥನೆ ಮಾಡ್ಬೇಕು. ಆಗ ಮಾತ್ರವೇ ದೇವರು ತನ್ನ ವಾಕ್ಯವನ್ನ ನಮ್ಮ ಜೀವನದಲ್ಲಿ ಸರಿ ಮಾಡೋದಕ್ಕೆ ಸಾಧ್ಯ. ಏನೋ ಯೇಸು ಸ್ವಾಮಿನ ಟೆಸ್ಟ್ ಮಾಡೋಣ, ಏನೋ ಎಲ್ಲರ ಮುಂದೆ ಅವ್ರ ಕಾರ್ಯ ಏನು ಅಂತ ನೋಡೋಣ, ಆ ರೀತಿ ಟೆಸ್ಟ್ ಮಾಡೋದಕ್ಕೆಲ್ಲ ನೀವು ಬರ್ತೀರಿ. ಹಲ್ಲೆಲೂಯ. ಆತನ ಎದುರು ನೋಡೋದು ನಂಬಿಗಸ್ತರನ್ನು ಮಾತ್ರ, ಪರಿಶುದ್ಧರನ್ನು ಮಾತ್ರ. ಅವ್ರು ಯಾವಾಗ್ಲೂ ಯಥಾರ್ಥವಾಗಿರುವವರ ಮೇಲಿನ ದೃಷ್ಟಿ ಇಡುವ ದೇವರಾಗಿದ್ದಾರೆ. ನೋಡ್ರಿ, ಸೈತಾನನ ಬಳಿ ಯೋಬನ ಕುರಿತು ಹೇಳ್ತಾರೆ, ಉತ್ತಮನು, ಸನ್ಮಾರ್ಗನು, ಯಥಾರ್ಥನೂ ಆದ ನನ್ನ ಮಗನಾದ ಯೋಬನನ್ನು ನೋಡ್ದಾ ಎಂಬುದಾಗಿ ಎಷ್ಟು ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ. ಪ್ರಿಯರೇ, ಈ ದಿನ ನಿಮ್ಮನ್ನು ನನ್ನನ್ನು ನೋಡಿ ದೇವರು ಹೆಮ್ಮೆಯಿಂದ ಸೈತಾನನ ಬಳಿ ಹೇಳ್ಬೇಕು, ನನ್ನ ಮಗಳನ್ನು ನೋಡ್ದಾ, ನನ್ನ ಮಗನನ್ನು ನೋಡ್ದಾ, ಅವನು ಎಷ್ಟು ಉತ್ತಮನಾಗಿದ್ದಾನೆ, ಅವನು ನಂಬಿಗಸ್ತನಾಗಿದ್ದಾನೆ, ಅವನು ಯಥಾರ್ಥನಾಗಿದ್ದಾನೆ ಎಂಬುದಾಗಿ ಹೇಳಬೇಕು. ಪ್ರಿಯರೇ, ಆ ರೀತಿ ಹೇಳುವಂತ ಸಾಕ್ಷಿಯನ್ನ ದೇವರ ಬಳಿಯಿಂದ ನಾವು ಸಂಪಾದಿಸ್ಬೇಕು. ಈ ದಿನ ಮನುಷ್ಯರ ಹತ್ರ ಸಾಕ್ಷಿ ಬೇಕು ಎಂಬುದಾಗಿ ಮನುಷ್ಯರು ನೋಡ್ಬೇಕಾದ ಕೆಲಸ ಮಾಡೋದು, ಮನುಷ್ಯರಿಗಾಗಿ ಹಾಗೆ ಅವ್ರು ಹೇಳೋದೆಲ್ಲ ಮಾಡ್ಬಿಡೋದು, ಅವ್ರ ಹಿಂದೆನೇ ಹೋಗೋದು, ತಪ್ಪಿಸ್ಕೊಳ್ಳೋದು ಸಾಕು. ಹಲ್ಲೆಲೂಯ. ಅಧಿಕಾರಿಗಳಿಗೆ ಭಯ ಪಡ್ಬೇಕು, ವಿಧೇಯರಾಗ್ಬೇಕು, ಅದೆಲ್ಲ ಸರಿನೇ, ತಂದೆ ತಾಯಿಗೆ ವಿಧೇಯರಾಗ್ಬೇಕು, ಎಲ್ಲ ಓಕೆನೆ. ಆದ್ರೆ ಯಾವುದ್ರಲ್ಲೂ ನಟನೆ ಇರಬಾರ್ದು. ಹಲ್ಲೆಲೂಯ. ಮನುಷ್ಯರನ್ನು ನೋಡುವ ಕಾರ್ಯಗಳನ್ನ ಮಾಡ್ಬೇಡ್ರಿ, ದೇವರು ನೋಡುವ ಕಾರ್ಯಗಳನ್ನ ಮಾಡ್ರಿ. ಹಲ್ಲೆಲೂಯ. ಮನುಷ್ಯರು ನಿಮ್ಮ ಮುಖವನ್ನ ನೋಡಿ, ನಿಮ್ಮ ಕ್ರಿಯೆಗಳನ್ನ ನೋಡಿ ನೀವು ಒಳ್ಳೆಯವ್ರಿಗೆ ಸರ್ಟಿಫಿಕೇಟ್ ಕೊಡ್ಬೋದು, ಆದ್ರೆ ಹೃದಯವನ್ನ ನೋಡೋ ದೇವರು ನಿಮ್ಗೆ ಸರ್ಟಿಫಿಕೇಟ್ ಕೊಡೋದಕ್ಕೆ ಆಗೋದಿಲ್ಲ, ನಿಮ್ಮ ಕುರಿತು ಸಾಕ್ಷಿ ಹೇಳೋದಕ್ಕೆ ಆಗೋದಿಲ್ಲ. ಪ್ರಿಯರೇ, ಈ ದಿನ ನಿಮಗಿರುವ ಇಕ್ಕಟ್ಟಿನಲ್ಲಿ ಒಬ್ಬ ವಿಶೇಷ ಸಹಾಯಕರಿದ್ದಾರೆ, ಅವರೇ ಯೇಸು ಕ್ರಿಸ್ತನು. ನೀವು ಎಂತ ಇಕ್ಕಟ್ಟಲ್ಲಿದ್ರು ಕೂಡ ಪರವಾಗಿಲ್ಲ, ಯೇಸು ಸ್ವಾಮಿನ ಕರೀರಿ. ಇನ್ನೊಂದು ವಿಷಯ ನಾನು ಹೇಳ್ತೀನಿ ನೋಡ್ರಿ, 2 ಅರಸುಗಳು 4ನೇ ಅಧ್ಯಾಯ ಅಲ್ಲಿ 1ರಿಂದ ಕೆಲವು ವಚನಗಳನ್ನು ನೀವು ನೋಡೋದಾದ್ರೆ, ಎಲೀಷನ ಒಬ್ಬ ಪ್ರವಾದಿ, ಅಂದ್ರೆ ಒಬ್ಬ ಸೇವಕ ಏನ್ ಮಾಡ್ತಾನೆ, ತೀರಿ ಹೋಗ್ತಾನೆ. ಎಲೀಷನ ಬಳಿ ಇದ್ದಂತ ಒಬ್ಬ ಸೇವಕ ತೀರಿ ಹೋಗ್ತಾನೆ. ಆಗ ತೀರಿ ಹೋದಾಗ ಅವನಿಗೆ 2 ಗಂಡು ಮಕ್ಳು ಇರ್ತಾರೆ. ಆಗ ಆ ಸೇವಕ ಸ್ವಲ್ಪ ಸಾಲ ಮಾಡಿಕೊಂಡಿರ್ತಾರೆ. ಆ ಸಾಲ ಮಾಡಿಕೊಂಡಿರುವಾಗ ಆ ಸಾಲ ಕೊಟ್ಟಿರೋ ವ್ಯಕ್ತಿ ಬಂದು ಏನ್ ಮಾಡ್ತಾನೆ, ಆ ಸತ್ತು ಹೋದ್ನಲ್ಲ ಸೇವಕ, ಅವನ 2 ಗಂಡು ಮಕ್ಕಳನ್ನ ತನ್ನ ದಾಸರಾಗಿ, ಅಂದ್ರೆ ತನಗೆ ಕೆಲಸಗಾರರಾಗಿ ತೆಗೆದುಕೊಂಡು ಹೋಗೋದಕ್ಕೆ ಬರ್ತಾನೆ. ಆಗ ಹೆಂಡತಿ ಏನ್ ಮಾಡ್ತಾಳೆ, ಅತ್ತು ಗೋಳಾಡ್ತಾ ಇರ್ತಾಳೆ, ಅಯ್ಯೋ ನನಗಿರೋದೇ 2 ಮಕ್ಕಳೇ, ನನ್ನ ಗಂಡನೂ ನನಗಿಲ್ಲ, ಈ ಮಕ್ಕಳು ಇಲ್ಲ ಅಂದ್ರೆ ನಾನು ಏನ್ ಮಾಡೋದು, ನಾನು ಒಂಟಿ ಆಗ್ಬಿಡ್ತೀನಲ್ಲ, ನನ್ನ ಜೀವನ ಏನಾಗುತ್ತೆ, ಈಗ್ಲೇ ಗಂಡನ ಕಳ್ಕೊಂಡು ಹೋದ ದುಃಖ. ಈ ರೀತಿ ಒಂದು ದುಃಖದಲ್ಲಿ, ಒಂದು ಕೆಟ್ಟಾದ ಪರಿಸ್ಥಿತಿಯಲ್ಲಿ ಇರುವಾಗ ಆಕೆ ಏನ್ ಮಾಡ್ತಾಳೆ, ಎಲೀಷ ಎಂಬ ಪ್ರವಾದಿ ಹತ್ರ ಹೋಗ್ತಾಳೆ. ಹಲ್ಲೆಲೂಯ. ಆಗ ಆ ಎಲೀಷ ಎಂಬ ಪ್ರವಾದಿ ಹತ್ರ ಹೋದಾಗ ಆಕೆ ಹೇಳ್ತಾಳೆ, ನಿನ್ನ ಸೇವಕನಾದ ನನ್ನ ಗಂಡನು ಮರಣ ಹೊಂದಿದ್ದಾನೆ, ಅವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿದ್ದು ನಿನಗೆ ಗೊತ್ತಲ್ಲ, ಅವನಿಗೆ ಸಾಲ ಕೊಟ್ಟವನು ನನ್ನ 2 ಮಕ್ಕಳನ್ನ ದಾಸರಾಗಿ ತೆಗೆದುಕೊಂಡು ಹೋಗೋದಕ್ಕೆ ಬಂದಿದ್ದಾರೆ ಎಂಬುದಾಗಿ ಈ ವಿಷಯವನ್ನ ಎಲೀಷನಿಗೆ ತಿಳಿಸ್ತಾಳೆ. ಆಗ ಎಲೀಷನಿಗೆ ತಿಳಿಸುವಾಗ ಆತನ ಒಂದು ವಿಷಯವನ್ನ ಹೇಳ್ದ, ನಿನ್ನ ಹತ್ರ ಏನಿದೆ? ಆಕೆನ ನೋಡಿ ಕೇಳ್ತಾರೆ, ಓಕೆ, ನಿನ್ನ ಗಂಡ ಸಾಲ ಮಾಡಿದ್ದಾನೆ, ಅವ್ರೀಗ ನಿನ್ನ ಮಕ್ಕಳನ್ನ ಕೆಲ್ಸಕ್ಕೆ ಕರ್ಕೊಂಡು ಹೋಗೋದಕ್ಕೆ ಬಂದಿದಾರಮ್ಮ, ಈಗ ಈ ಸಾಲ ತೀರ್ಸೋದಕ್ಕೆ ನಿನ್ನ ಹತ್ರ ಏನಾದ್ರೂ ಇದೆಯಾ ಅಂತ ಕೇಳಿದ್ರೆ ಆಕೆ ಹೇಳ್ತಾಳೆ, ನೋಡ್ರಿ, ನನ್ನ ಮನೆಯಲ್ಲಿ 1 ಮೊಗೆ ಎಣ್ಣೆ ಹೊರತಾಗಿ ಏನು ಇಲ್ಲ. 2 ಅರಸು 4ನೇ ಅಧ್ಯಾಯ 2ನೇ ವಚನದಲ್ಲಿ ಈ ಮಾತಿರ್ತದೆ. ಎಲೀಷನು ಆಕೆಗೆ, ನಾನು ನಿನಗೇನು ಮಾಡಬೇಕನ್ನುತ್ತಿ, ನಿನ್ನ ಮನೆಯಲ್ಲಿ ಏನಿರುತ್ತದೆ ಹೇಳು ಅಂದನು. ಅದಕ್ಕೆ ಆಕೆಯು, ನಿನ್ನ ದಾಸಿಯ ಮನೆಯಲ್ಲಿ
ಒಂದು ಮೊಗೆ ಎಣ್ಣೆ ಹೊರತಾಗಿ ಏನೂ ಇಲ್ಲ ಎಂಬುದಾಗಿ ಉತ್ತರ ಕೊಟ್ಟು, ಒಂದೇ ಒಂದು ಮೊಗೆ ಎಣ್ಣೆ ಇದೆ, ಒಂದೇ ಒಂದು ಚೂರು ಎಣ್ಣೆ ಇದೆ. ಹಲ್ಲೆಲೂಯಾ. ಪ್ರಿಯರೇ, ಆ ಎಣ್ಣೆ ಅಂತ ಸೂಚಿಸುವಾಗ ಅದು ದೇವರ ಅಭಿಷೇಕವಾಗಿದೆ. ಅವಳ ಬಳಿಯಲ್ಲಿ ದೇವರ ಅಭಿಷೇಕ ಇದೆ. ಸಾಲ ಕಟ್ಟೋದಕ್ಕೆ ಹಣ ಇಲ್ಲ, ಆದ್ರೆ ಅಭಿಷೇಕ ಅವಳ ತಲೆ ಮೇಲಿದೆ, ಅವಳ ಮೇಲಿದೆ, ಅವಳ ಕುಟುಂಬದಲ್ಲಿದೆ. ಆಗ ಆ ಎಲಿಷಾ ಎಂಬ ದೇವರ ಪ್ರವಾದಿ ಹೇಳ್ತಾ ಇದ್ದಾರೆ, ನೀನು ಹೋಗಿ ನಿನ್ನ ಅಕ್ಕ ಪಕ್ಕದ ಮನೆಯವರ ಹತ್ರ ಹೋಗಿ ಖಾಲಿ ಪಾತ್ರೆಗಳನ್ನ ತಗೊಂಡು ಆ ಎಣ್ಣೆಯನ್ನು ಕೊಯ್ಯಿ, ಅದನ್ನ ತುಂಬಿಸಿ ಎಂಬುದಾಗಿ, ಅದನ್ನ ತುಂಬಿಸಿ ಅದನ್ನ ಮಾರಿ ನೀನು ಸಾಲ ಕಟ್ಟಿ ಎಂಬುದಾಗಿ. ಆಗ ಆಕೆ ಎಣ್ಣೆನ ಹೊಯ್ದು ಅಕ್ಕಪಕ್ಕದ ಮನೆಯಲ್ಲೆಲ್ಲ ಮಕ್ಕಳು ಪಾತ್ರೆ ತಗೊಂಡು ಬರ್ತಾರೆ, ಎಲ್ಲ ತುಂಬಿಸ್ತಾರೆ. ಆದ್ರೆ ಮತ್ತೆ ಇನ್ನೂ ಕೂಡ ಪಾತ್ರೆ ಇದೆಯಾ, ಹೋಗಿ ಕೇಳ್ಕೊಂಡ್ ಬನ್ನಿ ಅಂತ ತಾಯಿ ಹೇಳುವಾಗ ಆ ಮಕ್ಳು ಹೇಳ್ತಾರೆ, ಎಲ್ಲಾರ ಮನೆ ಪಾತ್ರೆ ತಂದ್ಬಿಟ್ಕಮ್ಮ, ಎಲ್ಲ ಪಾತ್ರೆಗಳು ಖಾಲಿ ಆಯ್ತು ಎಂಬುದಾಗಿ. ಆಗ ಪಾತ್ರೆಗಳು ಬರೋದು ಸ್ಟಾಪ್ ಆದ ಕೂಡ ಎಣ್ಣೆ ಕೂಡ ಸ್ಟಾಪ್ ಆಯ್ತು. ಹಲ್ಲೆಲೂಯಾ. ಆಗ ಅದನ್ನ ಮಾರಿ ಅವಳು ಸಾಲ ತೀರಿಸಿದ್ರು ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇದು ಯಾಕೆ ಹೇಳ್ತೀನಿ ಅಂದ್ರೆ, ಇದೊಂದು ಇಕ್ಕಟ್ಟಾದ ಪರಿಸ್ಥಿತಿ. ಗಂಡ ಇಲ್ಲ, ಇರೋದು ಇಬ್ರು ಮಕ್ಕಳನ್ನು ಕೂಡ ಕೆಲ್ಸಕ್ಕೆ ಕರ್ಕೊಂಡು ಹೋಗ್ಬಿಟ್ರೆ ಅವಳ ಕೈಲಿ ಏನು ಮಾಡಕ್ಕಾಗಲ್ಲ, ಒಂದು ಇಕ್ಕಟ್ಟಲ್ಲಿ ಆಕೆ ಇದ್ದಾಳೆ. ಆದ್ರೆ ಅಂತ ಸಂದರ್ಭದಲ್ಲಿ ಅವಳಿಗಿರುವ ಅಭಿಷೇಕ, ಅವಳಲ್ಲಿದ್ದ ಸ್ವಲ್ಪ ಎಣ್ಣೆ ಅನೇಕ ಖಾಲಿ ಪಾತ್ರೆಗಳನ್ನು ತುಂಬಿದಾಗ ಅವಳ ಇಕ್ಕಟ್ಟಾದ ಪರಿಸ್ಥಿತಿ ಮಾರ್ಪಡ್ತು, ಅವಳ ಸಾಲ ತೀರ್ತು. ಪ್ರಿಯರೇ, ಇದನ್ನ ಯಾಕೆ ಹೇಳ್ತಾ ಇದ್ದಾರೆ, ನಿಮ್ಮ ಹತ್ರ ಸ್ವಲ್ಪ ಒಂದು ಅಭಿಷೇಕ ಇದೆ, ಏನೋ ಒಂದ್ ಸ್ವಲ್ಪ ಪ್ರಾರ್ಥನೆ ಮಾಡೋದ್ ಗೊತ್ತಿದೆ, ಏನೋ ಒಂದ್ ಸ್ವಲ್ಪ ಅಕ್ಷರ ಕೂರ್ಸಿ ಓದೋದಕ್ಕೆ, ಬೈಬಲ್ ಓದೋದಕ್ಕೆ ನಿಮ್ಗೆ ಬರುತ್ತೆ, ಏನೋ ಒಂದ್ ಚೂರು ನಿಮ್ಗೆ ನಂಬಿಕೆ ಇದೆ, ಏನೋ ಒಂದು ಚೂರು ದೇವರಲ್ಲಿ ಭಯ ಭಕ್ತಿ ಇದೆ, ಸಾಕು. ಅದನ್ನೇ ಈ ದಿನ ಉಪಯೋಗಿಸ್ರಿ, ಅದನ್ನೇ ನೀವು ಖರ್ಚು ಮಾಡ್ರಿ. ಆ ದಿನ ಎಲಿಷನ ಸೇವಕನ ಕುಟುಂಬದ ಸಾಲ ತೀರ್ಗೋದ ಹಾಗೆ, ಅವರ ಇಕ್ಕಟ್ಟು ಮಾರ್ಪಟ್ಟ ಹಾಗೆ, ಈ ದಿನ ನಿನ್ನ ಇಕ್ಕಟ್ಟಾದ ಪರಿಸ್ಥಿತಿಗಳು ಮಾರ್ಪಡುತ್ತೆ, ನಿನ್ನ ಸಾಲನು ಕೂಡ ತೀರುತ್ತೆ, ನಿನ್ನ ಕಷ್ಟನೂ ಕೂಡ ಹೋಗುತ್ತೆ. ಇಕ್ಕಟ್ಟಲ್ಲಿ ಆತ ನಿನಗೆ ವಿಶೇಷ ಸಹಾಯಕನಾಗಿದ್ದು ನಿನಗೆ ಸಹಾಯ ಮಾಡ್ತಾರೆ. ನೀನು ಮಾಡಬೇಕಾಗಿದ್ದು, ಯಾರ ಜೀವನ ಈ ದಿನ ಬರಿದಾಗಿ ಕಾಣಲ್ಪಡ್ತಾ ಇದೆಯೋ ಅವರಿಗಾಗಿ ಸ್ವಲ್ಪ ಸಮಯವನ್ನ ಖರ್ಚು ಮಾಡಿ ಪ್ರಾರ್ಥನೆ ಮಾಡಿ. ಎಸಪ್ಪ, ನನ್ನ ರೋಡಲ್ಲಿ ಕುಡಿಯೋರು ತುಂಬಾ ಜನ ಇದ್ದಾರಪ್ಪ, ಅವ್ರು ದಿನನಿತ್ಯ ಜಗಳ ಮಾಡ್ತಾ ಇದಾರಪ್ಪ, ಅವ್ರನ್ನ ರಕ್ಷಿಸಲಿ ಕರ್ತನೆ. ನನ್ನ ಮನೆಯಲ್ಲಿ ದೇವರಿಗೆ ಭಯಭಕ್ತಿ ಇಲ್ಲದ ಮಕ್ಕಳಿದ್ದಾರೆ, ಗಂಡ ಇದ್ದಾರೆ, ಹೆಂಡತಿ ಇದ್ದಾರೆ, ಇವ್ರನ್ನ ಸರಿ ಮಾಡಪ್ಪ. ನಿನ್ಗೆ ಏನು ಗೊತ್ತಿದೆ, ಸ್ವಲ್ಪ ಎಣ್ಣೆನೆ ತಾನೆ, ಸ್ವಲ್ಪ ಪ್ರಾರ್ಥನೆ ತಾನೇ ಗೊತ್ತು, ಆ ಸ್ವಲ್ಪ ಪ್ರಾರ್ಥನೆ, ಸ್ವಲ್ಪ ಓದಕ್ ಬರುತ್ತೆ, ಕೂರ್ಸಿ ಓದ್ರಿ, ಸ್ವಲ್ಪ ನಂಬಿಕೆ, ಆ ನಂಬಿಕೆ ದೇವ್ರ ಮೇಲೆ ಇರ್ಲಿ. ಪ್ರಿಯರೇ, ಈ ರೀತಿಯಾಗಿ ಮಾಡುವಾಗ ನಿಮ್ಮ ಇಕ್ಕಟ್ಟಾದ ಪರಿಸ್ಥಿತಿಗಳು ಖಂಡಿತವಾಗಿ ಮಾರ್ಪಡ್ತದೆ. ಹಲ್ಲೆಲೂಯಾ. ದಾವೀದನಂತೆ ಇಕ್ಕಟ್ಟಾದ ಪರಿಸ್ಥಿತಿಯಲ್ಲೂ ಕೂಡ ನೀನೇ ನನ್ನ ಬಲ, ನೀನೇ ನನ್ನ ಆಶ್ರಯ, ನೀನೇ ನನ್ನ ದುರ್ಗ ಎಂಬುದಾಗಿ ಹಾಡಿ ಹೋಗಳು. ಹಲ್ಲೆಲೂಯಾ. ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಈ ಸಹೋದರಿ ಮಾಡಿದ ಹಾಗೆ ನಿಮಗಿರೋ ಸ್ವಲ್ಪ ಎಣ್ಣೆ, ಸ್ವಲ್ಪ ಕಾರ್ಯಗಳನ್ನ ಉಪಯೋಗಿಸಿ ದೇವರಿಗಾಗಿ ಉಪಯೋಗವಾಗಿ ನೀವಿರ್ರಿ. ನಿಮ್ಮ ಇಕ್ಕಟ್ಟಾದ ಪರಿಸ್ಥಿತಿಗಳು ಖಂಡಿತವಾಗಿ ಮಾರ್ಪಡ್ತದೆ. ನಿಶ್ಚಯವಾಗಿ ನನ್ನ ಕರ್ತನಲ್ಲಿ ನಂಬ್ತೇನೆ. ಈ ದಿನ ಯಾರ್ಯಾರೆಲ್ಲ ಯಾವ ಇಕ್ಕಟ್ಟಲ್ಲಿ ಇದ್ದೀರೋ, ಈ ದಿನ ಈ ವಾಕ್ಯದಂತೆ ನೀವು ನಡೆದುಕೊಂಡು ನೋಡ್ರಿ, ಖಂಡಿತ ನಿಮ್ಮ ಇಕ್ಕಟ್ಟಾದ ಪರಿಸ್ಥಿತಿಗಳೆಲ್ಲ ಮಾರ್ಪಟ್ಟು ನಿಮಗೆ ದೇವರು ಒಂದು ವಿಶಾಲತೆನ ಯೇಸುವಿನ ನಾಮದಲ್ಲಿ ದಯಪಾಲಿಸ್ತಾರೆ. ಪ್ರಿಯರೇ, ನೋಡ್ರಿ, ಇನ್ನೊಂದು ವಾಕ್ಯವನ್ನ ನಾನು ನಿಮ್ಗೆ ನೆನಪು ಮಾಡ್ತೇನೆ. ನೋಡ್ರಿ, ಇಲ್ಲಿ ಯೋಬನು ಬರೆದ ಪುಸ್ತಕದಲ್ಲಿ ಒಂದು ವಾಕ್ಯವನ್ನ ನಾನು ನಿಮ್ಗೆ ತೋರಿಸ್ತೇನೆ. ಯೋಬನು ಬರೆದ ಪುಸ್ತಕ 36ನೇ ಅಧ್ಯಾಯ 16ನೇ ವಚನದಲ್ಲಿ ನೋಡೋದಾದ್ರೆ, ಇದೇ ಮೇರೆಗೆ ನಿನ್ನನ್ನು ಕಷ್ಟದೊಳಗಿಂದ ತಪ್ಪಿಸಿ ಇಕ್ಕಟ್ಟಿಲ್ಲದ ವಿಶಾಲ ಸ್ಥಳಕ್ಕೆ ಬರಮಾಡಬೇಕೆಂಬುದು, ನಿನ್ನ ಮೇಜಿನ ಆಹಾರಗಳು ತುಪ್ಪದಿಂದ ತುಂಬಿರಬೇಕೆಂಬುದು ಆತನ ಉದ್ದೇಶವಾಗಿದೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಈ ದಿನ ನಿಮ್ಮನ್ನ ಇಕ್ಕಟ್ಟಿಲ್ಲದ ವಿಶಾಲ ಸ್ಥಳಕ್ಕೆ ಬರಮಾಡಬೇಕು ಎಂಬುದು ಆತನ ಉದ್ದೇಶವಾಗಿದೆ. ಆದ್ದರಿಂದ ಇಲ್ಲಿಯವರೆಗೂ ನಾವು ಧ್ಯಾನಿಸಿದಂತ ವಾಕ್ಯದ ಪ್ರಕಾರ ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನನ್ನು ನೋಡಿ ಕರೆಯಿರಿ. ಎಂತ ಇಕ್ಕಟ್ಟೆ ಅದು ಒಂದು ವಿಶಾಲತೆಯನ್ನು ಯೇಸು ನಾಮದಲ್ಲಿ ಕರ್ತನು ನಿಮಗೆ ದಯಪಾಲಿಸ್ತಾರೆ. ಯೋಬ 36:16ನೇ ವಾಕ್ಯವನ್ನ ಕೂಡ ನೀವು ಧ್ಯಾನಿಸ್ರಿ. ಖಂಡಿತವಾಗಿ ಕೀರ್ತನೆ 46:1ನೇ ವಾಕ್ಯವನ್ನು ಧ್ಯಾನಿಸ್ರಿ. ಎಲ್ಲ ಸಂದರ್ಭಗಳಲ್ಲೂ, ಎಲ್ಲ ಇಕ್ಕಟ್ಟಿನಲ್ಲೂ ಆತನೇ ವಿಶೇಷ ಸಹಾಯಕನು, ಆತನೇ ವಿಶಾಲತೆಯನ್ನು ಕೊಡುವ ದೇವರು, ಆತನೇ ನಮಗೆಲ್ಲವನ್ನು ಮಾಡಿ ಮುಗಿಸುವ ಆತನು. ಹಲ್ಲೆಲೂಯಾ. ಖಂಡಿತವಾಗಿ ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಈ ದಿನ ನಿಮಗೂ, ನಿಮ್ಮ ಕುಟುಂಬಕ್ಕೂ, ನಿಮ್ಮ ಎಲ್ಲ ಕಾರ್ಯಗಳಿಗೂ ಪ್ರಯೋಜನವಾಗಿರ್ತದೆ ಎಂಬುದಾಗಿ ನನ್ನ ಕರ್ತನಲ್ಲಿ ನಂಬ್ತೇನೆ. ಎಲ್ಲ ಮಹಿಮೆ ಕರ್ತನಿಗೆ ಸಲ್ಲಲಿ. ಆಮೇಲೆ ನಿಮ್ಮಲ್ಲಿ ಒಂದು ವಿಶೇಷ ಮನವಿ ಮಾಡಿಕೊಳ್ತೇನೆ. ಇನ್ನು ಯಾರು ಈ ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರೋ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಇನ್ನು ಅನೇಕರಿಗೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಒಂದೇ ಒಂದು ಕ್ಷಣ ನಿಮ್ಮ ವೈಯಕ್ತಿಕ ಕುಟುಂಬ ಪ್ರಾರ್ಥನೆಗಳಲ್ಲಿ ಈ ಸೇವೆಗಾಗಿ ಪ್ರಾರ್ಥನೆ ಮಾಡ್ರಿ. ಬರುವ ದಿನಗಳಲ್ಲಿ ಈ ಸೇವೆಯನ್ನು ಅನೇಕರಿಗೆ ಹೋಗಿ ತಲುಪಲಿ. ಇದ್ರ ಮೂಲಕ ಒಬ್ಬರಾದ್ರೂ ಕರ್ತನ ಕಡೆಗೆ ತಿರುಗಿ ರಕ್ಷಣೆ ಒಂದು ಸಮಾಧಾನವನ್ನು ಬಿಡುಗಡೆಯನ್ನು ಹೊಂದಿಕೊಳ್ಳಲಿ. ಎಲ್ಲ ಮಹಿಮೆ ಕರ್ತನಿಗೆ ಸಲ್ಲಲಿ. ಆಮೆನ್. ಪ್ರೈಸ್ ಲಾರ್ಡ್. ಗಾಡ್ ಬ್ಲೆಸ್ ಯು.